ಇಲ್ಲಿ ಯಾರು ಬಾಂಬ್ ಮಾರೋದು ಡ್ರಗ್ಸ್ ಮಾರೋದು ಮಾಡ್ತಾ ಇಲ್ಲ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ಯಾರು ಶ್ರೀಮಂತರು ಇರೋದಿಲ್ಲ. ನಾವು ಹೊಟ್ಟೆಪಾಡಿಗೆ ವ್ಯಾಪಾರ ಮಾಡೋರು, ದುಡ್ಡು ಮಾಡಕ್ಕಲ್ಲ ಅಥವಾ ಇನ್ನೊಂದು ಬಿಲ್ಡಿಂಗ್ ಕಟ್ಟಕ್ಕಲ್ಲ. ಬಡವ್ರ ಸರ್ಕಾರ ಅಂತಾರೆ. ಎಲ್ಲಿದೆ ಬಡವರಿಗೆ? ಎಷ್ಟು ಮೇಡಮ್ ಮೆಜೆಸ್ಟಿಕ್ ಅಲ್ಲಿ ಹೋಗಿ ನೋಡಿ ಮೇಡಮ್, ಫುಟ್ಪಾತ್ ಎಷ್ಟು ಗಲೀಜಿದೆ, ಎಷ್ಟು ಗಬ್ಬು ವಾಸನೆ ಹೊಡಿತದೆ. ಅಂತವನ್ನೆಲ್ಲ ಫಸ್ಟ್ ಸುಧಾರಣೆ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಅವ್ರು ಗೌರ್ಮೆಂಟ್ ಜಾಬ್ ಕೊಡಕ್ಕಾಗತ್ತಾ? ಸರ್, ಇವಾಗ ಏನು ಕೃಷ್ಣ ಬೈರೇಗೌಡರು ಎಲ್ಲ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಸಾಕಷ್ಟು ನಿಟ್ಟಿನಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಲ್ಲೇಶ್ವರಂ ಅಲ್ಲಿ ಎಲ್ಲ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ. ನಿಮ್ಮ ಅಂಗಡಿ ಏನಾದರೂ ಆಗಿದೆಯಾ ಅಥವಾ ಏನಾದ್ರು ಬಂದು ಏನಾದ್ರು ಧಮಕಿ ಹಾಕಿದಾರಾ? ಮೇಡಮ್ ಏನು ಗೊತ್ತಾ, ಎಲ್ಲ ಬೆಂಗಳೂರಲ್ಲಿರೋ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿನಿತ್ಯ ಒಂದು ಕುಟುಂಬ ದಿನಬಳಕೆ ವಸ್ತುಗಳು ಏನು ಯೂಸ್ ಮಾಡಬೇಕು ಅಂಥದ್ದನ್ನೇ ಅತ್ಯಂತ ಕಡಿಮೆ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಜನರಿಗೂ ಒಂದು 10 ರೂಪಾಯಿ ಉಳಿಲಿ ಅಂತ ಫುಟ್ಪಾತ್ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಯಾರು ಬಾಂಬ್ ಮಾರೋದು ಡ್ರಗ್ಸ್ ಮಾರೋದು ಮಾಡ್ತಾ ಇಲ್ಲ. ಇಲ್ಲಿ ಏನು ಗೊತ್ತಾ, ಇದನ್ನು ಈ ಐಟಮ್ಗಳು ನಮಗೂ 10 ರೂಪಾಯಿ ಸಿಕ್ಕರೆ ಅವ್ರಿಗೂ 10 ರೂಪಾಯಿ ಉಳಿತದೆ. ಯಾಕಂದರೆ ಎಲ್ಲರೂ ಮಾಲ್ಗಳಿಗೆ ಹೋಗಿ ಪರ್ಚೇಸ್ ಮಾಡೋದಿಲ್ಲ. ಎಲ್ಲರದ್ದು ಆರ್ಥಿಕ ಪರಿಸ್ಥಿತಿ ಸಮತೋಲನವಾಗಿರಬೇಕು ಅಂದರೆ ಕೃಷ್ಣ ಬೈರೇಗೌಡ ಸರು ಎಕ್ಸ್ಪೆಷಲಿ ಕಂದಾಯ ಇಲಾಖೆಯಲ್ಲಿ ಇದ್ದವರು, ಅವ್ರಿಗಿದು ಗೊತ್ತಿರುತ್ತೆ. ಪ್ರತಿಯೊಬ್ಬರಿಗೂ 10 ವರ್ಷಕ್ಕೋ 20 ವರ್ಷಕ್ಕೋ ಜಾಬಲ್ಲಿರೋರಿಗೆ ಪೇಮೆಂಟ್ ಏರಿಸೋದು. ಆದರೆ ಪ್ರತಿ ತಿಂಗಳಿಗೆ ಒಂದು ಸರಿ 2 ತಿಂಗಳಿಗೆ ಒಂದು ಸರಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಬೇಳೆ ರೇಟ್ ಜಾಸ್ತಿ ಮಾಡ್ತಾರೆ. ಅವನ್ನೆಲ್ಲ ದುಡ್ಡು ಉಳಿತಾಯ ಮಾಡಬೇಕು ಅಂದರೆ ತಿಂಗಳ ಪೇಮೆಂಟಲ್ಲಿ ಜನಗಳು ಬರೋದೇ ಫುಟ್ಪಾತ್ ವ್ಯಾಪಾರ ಮಾಡೋಕ್ಕೆ, ಯಾರು ಮಾಲ್ಗಳಿಗೆ ಹೋಗೋದಿಲ್ಲ ಮೇಡಮ್. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಯಾರು ಶ್ರೀಮಂತರು ಇರೋದಿಲ್ಲ. ಅವರೇನು ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಜ್ಯುವೆಲ್ಲರಿ ಶಾಪ್ ಉದಾಹರಣೆ ತಗೊಳ್ಳಿ, 1 ವರ್ಷ ಇಲ್ಲಿರುತ್ತೆ, ಇನ್ನೊಂದು ಬ್ರಾಂಚ್ ಇನ್ನೊಂದು ಏರಿಯಾದಲ್ಲಿ ಓಪನ್ ಮಾಡ್ತಾರೆ. ನಾವು 20 ವರ್ಷ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀವಿ. ನಾವು ಹೊಟ್ಟೆಪಾಡಿಗೆ ವ್ಯಾಪಾರ ಮಾಡೋರು, ದುಡ್ಡು ಮಾಡೋಕ್ಕಲ್ಲ ಅಥವಾ ಇನ್ನೊಂದು ಬಿಲ್ಡಿಂಗ್ ಕಟ್ಟೋಕ್ಕಲ್ಲ. ಅದನ್ನು ಯೋಚನೆ ಮಾಡಿ ಬಡವ್ರ ಬಗ್ಗೆ ಯೋಚನೆ ಮಾಡಬೇಕು. ಬಡವ್ರ ಸರ್ಕಾರ ಅಂತಾರೆ. ಎಲ್ಲಿದೆ ಬಡವರಿಗೆ? ಬಡವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಅವ್ರೇನು ಇಲ್ಲಿ ಬೇರೆ ಇಲ್ಲಿಗಲ್ ಚಟುವಟಿಕೆ ಮಾಡ್ತಾ ಇದ್ದಾರಾ ಅಥವಾ ಯಾರಿಗಾರು ತೊಂದರೆ ಆಗ್ತಾಯಿತ್ತು ಅಂಥ ಸ್ಪಾಟ್ಗಳನ್ನ ಮಾತ್ರ ಖಾಲಿ ಮಾಡಿಸ್ಲಿ. ಹಾಗೆ ಎಲ್ಲ ಖಾಲಿ ಮಾಡಿಸ್ಲಿ. 10% ಅವ್ರೇನು ಹೇಳಿರೋದು, ನಾವು ಮೇನ್ ರೋಡ್ ಬಿಟ್ಟು ಸೈಡಲ್ಲಿ ಹಾಕೋಕ್ಕೆ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತವ್ರೆ. ಬಟ್ ಅದನ್ನು ಕಾರ್ಯಗತನೂ ಮಾಡ್ತಾ ಇಲ್ಲ. ಹಂಗೆ ಬಟ್ನಲ್ಲಿ ತೆರವುಗೊಳಿಸ್ತೈತೆ. ಜನ ಒಂದು ದಿನ ವ್ಯಾಪಾರ ಇಲ್ಲ ಅಂದರೆ ಮೇಡಮ್ ಊಟಕ್ಕೂ ಕಷ್ಟ ಇರುತ್ತೆ. ಮನೇಲಿ 5 ಜನ ಅಪ್ಪ ಅಮ್ಮ ಹುಷಾರಿಲ್ಲದೆ ಇರ್ತಾರೆ, ಮೆಡಿಸಿನ್ ತೊಗೊಂಡು ಹೋಗೋದಿರುತ್ತೆ. ಎಷ್ಟೋ ಜನ ಗಂಡಂದ್ರು ಇರೋಲ್ಲ. ನೀವು ಕೆಳಗಡೆ ಹೋಗಿ ನೋಡಿ, ತರಕಾರಿ ಮಾರೋರೆಲ್ಲ ಗಂಡಂದ್ರು ಇರೋಲ್ಲ. ಅವ್ರ ಜೀವನ ಅವರೇ ಮಾಡಬೇಕು. ಹೂವು ಮಾರೋರು ಇದ್ದಾರೆ, ತರಕಾರಿ ಮಾರೋರು ಇದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ತರಕಾರಿ ತೊಗೊಂಬರೋರು ಇದ್ದಾರೆ. ಇದು ಒಂಥರ ಸರಬರಾಜು ಇದ್ದಂಗೆ. ಇಡೀ ಬೆಂಗಳೂರಿಗೇ ಈ ತರಕಾರಿ, ಹೂವು, ಹಣ್ಣು, ಫ್ರೂಟ್ಸು ಪ್ರತಿ ಜನಕ್ಕೂ ಒಂದು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇರೋದೇ ಈ ಬೀದಿ ಬದಿ ವ್ಯಾಪಾರಸ್ಥರಿಂದ. ಮಾಲ್ಗಳಿಗೆ ಹೋಗಿ ಯಾರೂ ಹಣ್ಣು ತೊಗೊಳ್ಳೋದಿಲ್ಲ, ಮಾಲ್ಗಳಿಗೆ ಹೋಗಿ ಯಾರೂ ತರಕಾರಿ ತೊಗೊಳ್ಳೋದಿಲ್ಲ. ಅದನ್ನು ಸ್ವಲ್ಪ ಗೌರ್ಮೆಂಟು ಜ್ಞಾನದಿಂದ ಯೋಚನೆ ಮಾಡಬೇಕು. ಸುಮ್ಮನೆ ಹಂಗೆ ತೆರವುಗೊಳಿಸು, ಸುಂದರೀಕರಣ ಕೊಡಿಸ್ತಾ. ಎಷ್ಟು ಮೇಡಮ್ ಮೆಜೆಸ್ಟಿಕಲ್ಲಿ ಹೋಗಿ ನೋಡಿ ಮೇಡಮ್, ಫುಟ್ಪಾತು ಎಷ್ಟು ಗಲೀಜಿದೆ, ಎಷ್ಟು ಗಬ್ಬು ವಾಸನೆ ಹೊಡಿತದೆ. ಅಂಥವನ್ನೆಲ್ಲ ಫಸ್ಟ್ ಸುಧಾರಣೆ ಮಾಡೋಕ್ಕೆ ಹೇಳಿ. ಸುಧಾರಣೆ ಅಂದರೆ ಏನು ಅಂದರೆ ಮೇಡಮ್ ಹಂಗೆ ಹೇಳ್ತೀರಾ, ಎಷ್ಟೋ ಬಿಲ್ಡಿಂಗ್ಗಳಿದೆ, ಸ್ವಂತ ಓನರ್ಗಳು ಶ್ರೀಮಂತರು ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಗೋಳಿ ಮಕ್ಕಳ ಫುಟ್ಪಾತ್ ನಿಮ್ಮ ಹಿಂಗೆ ಬೈತಾರೆ. ಆದರೆ ಅವ್ರವ್ರ ಬಿಲ್ಡಿಂಗ್ಗಳಿಗೆ ಅವ್ರು ಸರಿಯಾಗಿ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಗೌರ್ಮೆಂಟ್ ಅಂಥವ್ರಿಗೆ ಫಸ್ಟು ಕ್ರಮ ತಗೋಬೇಕು. ಅಂಥ ಗೌರ್ಮೆಂಟ್ ಇವ್ರು ಹೇಳ್ತಾರೆ, ನೀವು ನಮ್ಮ ಟ್ಯಾಕ್ಸ್ ದುಡ್ಡಿಂದ ಬದುಕ್ತಾ ಇದ್ದೀರಾ ಅಂತ. ಮೇಡಮ್ ಭಾರತದಲ್ಲಿರೋ ಪ್ರತಿಯೊಬ್ಬ ಪ್ರಜೆನೂ ಟ್ಯಾಕ್ಸ್ ಕಟ್ತವನೆ. ಗೌರ್ಮೆಂಟ್ ಸರ್ಕಾರ ಕೂಡ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಸಾಲ ತಗೊಂಡಿದೆ. ನಾವೆಲ್ಲ ತಿಳಿದಾರೆ ಇದ್ದೇವೆ. ಪ್ರತಿಯೊಬ್ಬರಿಗೂ ಅವ್ರು ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗತ್ತಾ? ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗತ್ತಾ? ಒಂದು ಕ್ಲಾಸಲ್ಲಿ ಇವಾಗ SSLC ಸ್ಟೂಡೆಂಟ್ ಒಂದು ಕ್ಲಾಸಲ್ಲಿ 50 ಜನ ಇರ್ತಾರೆ. ಪ್ರತಿಯೊಬ್ಬರು ಜಾಬ್ ತೊಗೊಳಕ್ಕಾಗತ್ತಾ? ಆಗಲ್ಲ. ಅದು ಅವ್ರವ್ರ ಮನೇಲಿ ಅವ್ರ ಫ್ಯಾಮ್ಲಿಗಳಲ್ಲಿ ಏನೇನು ಮಾಡ್ತಾರೆ ಆ ಕೆಲಸಗಳನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಗಾರೆ ಕೆಲಸ ಮಾಡ್ಬೋದು, ಒಬ್ಬ ಬೀದಿ ಬದಿ ವ್ಯಾಪಾರಸ್ಥ ಆಗ್ಬೋದು, ಇನ್ನೊಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಡಾಕ್ಟ್ರ್ ಆಗ್ಬೋದು. ಅದು ಅವ್ರವ್ರ ಮನೇಲಿ ಇರೋದು. ಅದನ್ನು ಎಲ್ಲ ಸಮತೋಲನವಾಗಿ ನೋಡಿ ಯೋಚನೆ ಮಾಡಿ ಒಂದೇ ಸರಿ ತೆರವುಗೊಳಿಸ್ತೀನಿ ಅಂದರೆ ಬಂದುಬಿಡ್ತಾರೆ ಎಲ್ಲರೂ. ಅವ್ರ ಸಮಸ್ಯೆ ಏನಿದೆ ಫಸ್ಟ್ ವಿಚಾರಿಸ್ಬೇಕು. ಅಟ್ಲೀಸ್ಟ್ ಮೀಟಿಂಗ್ ಕರಿಬೇಕು, ಸಂಬಂಧಪಟ್ಟವ್ರು ಮೀಟಿಂಗ್ ಕರಿಬೇಕು, ಇಲ್ಲ ಒಂದು ನೋಟಿಸ್ ಕೊಡಬೇಕು. ನಿಮ್ಗೆ ಇಷ್ಟು ಕಾಲ ಅವಕಾಶ ಕೊಡ್ತೀವಿ, ನಿಮ್ಮಿಂದ ಇಲ್ಲಿ ತೊಂದರೆ ಆಗ್ತಾಯಿದೆ, ನೀವು ಇಲ್ಲಿ ತೆರವುಗೊಳಿಸ್ತೀವಿ ಅಂತ ಹೇಳ್ಬೋದಲ್ವಾ? ನಾವು ನಮ್ಮದು ಬೇರೆ ಆಯ್ತಪ್ಪ ಇಲ್ಲಿಂದ ತೊಂದರೆ ಆಗ್ತಾಯಿದೆ, ನಾವು ಇಲ್ಲಿಂದ ಎದ್ದು ಹೋಗ್ತೀವಿ ಅನ್ನೋ ನಮಗೊಂದು ಮೈಂಡಲ್ಲಿ ಬರುತ್ತೆ. ತೊಂದರೆ ಆಗ್ತಾಯಿಲ್ವಾ, ನಾವು ಸ್ಟ್ರೈಕ್ ಮಾಡ್ತೀವಿ. ನಮಗೂ 2014 ಆ್ಯಕ್ಟ್ ಪ್ರಕಾರ ಕಾನೂನು ಬಂದಿದೆ. ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದಿದ್ದು, ಅದು ಅವರಂತೂ ಮಾಡಿಲ್ಲ. ಡೆಲ್ಲಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟ ಮಾಡಿ ದೊಡ್ಡ ರ್ಯಾಲಿ ಮಾಡಿ ನಮ್ಮ ಕಾನೂನು ಬೇಕೇ ಬೇಕು ಅಂತ ಅದನ್ನು ಪಡ್ಕೊಂಡಿರೋದು. ಸಾವಿರಾರು ಲಕ್ಷಗಟ್ಟಲೆ ಜನಗಳು ಸೇರಿ ಡೆಲ್ಲಿಲಿ. ಆವಾಗ ರಾಹುಲ್ ಗಾಂಧಿಯವರು ಬಂದು ನಮಗೊಂದು ಕಾನೂನು ಮಾಡಿಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ನಮಗೆ ಲೋನ್ಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ನಮ್ಮ
ಫ್ಯಾಮ್ಲಿ ನಮ್ಮ ಬಾಡಿಗೆ ಅವೆಲ್ಲ ಕಟ್ಟೋಕ್ಕೋಸ್ಕರ ನಾವು ಸಾಲಗಳನ್ನು ತೊಗೊಂಡಿರ್ತೀವಿ. ಒಂದೇ ಸರಿ ಎಬ್ಸಿದ್ರೆ ಎಲ್ಲಿ ಹೋಗ್ಬೇಕು ಮೇಡಮ್? ಇದು ಹಿಂಗೆ ಕಂಟಿನ್ಯೂ ಆದರೆ ಸುಮಾರು ಜನ ವೀಸಾ ತಗೋತಾರೆ. ಅದು ಮಾತ್ರ ಗೌರ್ಮೆಂಟಿಗೆ ಮುಂದೆ ತುಂಬ ಎಲೆಕ್ಷನ್ಗಳು ಬರೋದಿದೆ, ಯೋಚನೆ ಮಾಡಿ ಸ್ವಲ್ಪ ಕೈ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ.